ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾನು ರೈನ್ ಟೂಪಿಂದ ಮೆಕ್ಕೆಜೋಳನ ಯಾವ ರೀತಿ ಬೆಳೆಯುವ ಅಂತ ತೋರಿಸ್ತೆ. ಬಟ್ ಈಗ ಇಲ್ಲಿ ನಮ್ಮ ಅಣ್ಣ ಹೊಲದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬೆಳೆದಿದ್ದಾರೆ. ಇವರು ಇನ್ಲೈನ್ ಡ್ರಿಪ್ ನ ಯೂಸ್ ಮಾಡಿ ಬೆಳೆದಾರೆ. ಅಂದ್ರೆ ಇನ್ಲೈನ್ ಡ್ರಿಪ್ ಅಂದ್ರೆ ನಾವು ಕಲ್ಲಂಗಡಿ ಬೆಡ್ ಮತ್ತೆ ಟೊಮಾಟೊ ಬೆಡ್ ಯೂಸ್ ಮಾಡ್ತೀವಿ ಗೊತ್ತಾ, ಆ ಒಂದು ಡ್ರಿಪ್ ನ ಯೂಸ್ ಮಾಡಿ ಯಾವ ರೀತಿ ಮೆಕ್ಕೆಜೋಳ ಬೆಳೆದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಮೆಕ್ಕೆಜೋಳ ಯಾವ ರೀತಿ ಬೆಳೆಸಿದ್ದಾರೆ ಅಂದ್ರೆ ಒಂದೊಂದು ಗಿಡ 8 ರಿಂದ 10 ಫೀಟ್ ಇದೆ, ಅಂದ್ರೆ 8 ರಿಂದ 10 ಅಡಿ ಇದೆ. ಸೇಮ್ ಅದೇ ಒಂದು ಡ್ರಿಪ್ 2 ರಿಂದ 2.5 ಅಡಿಗೆ ಹಾಕೊಂಡು ಪ್ರತಿಯೊಂದು ಸಾಲಿಂದ ಸಾಲಿಗೆ 2 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಮತ್ತೆ ಇನ್ಲೈನ್ ಡ್ರಿಪ್ ಡ್ರಾಪ್ ಇರುತ್ತೆ ಗೊತ್ತಾ, ಒಂದು ಕರಡಿ ಬರುತ್ತೆ, ಅದ್ರ ಮಧ್ಯೆ ಮಿಷಿನ್ ಮುಖಾಂತರ ಇವು ದಬ್ಬಿರೋದು ಬೀಜನ ತುಂಬಾ ಚೆನ್ನಾಗಿ ಬಿದ್ದಿದ್ದಾವೆ. ನೋಡಿ ಯಾವ ರೀತಿ ಬೆಳೆಸಿದ್ದಾರೆ ಅಂತ. ಆ ಪೈಪ್ನ ತೋರಿಸ್ತೀನಿ ನೋಡ್ರಿ. ಈಗ 1.5 ಇಂಚ್ ಪೈಪ್ ಇದು. ಈ ಪೈಪ್ ಮುಖಾಂತರ ಒಂದರಿಂದ ಒಂದಕ್ಕೆ 2.5 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಇದಕ್ಕೆ ಒಂದು ವಾಲ್ ಹಾಕಿದ್ದಾರೆ. ತುಂಬಾ ಅದ್ಭುತವಾಗಿ ಬೆಳೆಸುತ್ತೆ ನೋಡಿ. ಯಾರನ್ನ ಯೂಸ್ ಮಾಡ್ಕೊಂಡು ಬೆಳೆಯಂಗಿದ್ರೆ ಬೆಳೀರಿ. ಫಸ್ಟ್ ಟೈಮ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಆಮೇಲೆ ಒಂದು 2 ರಿಂದ 3 ಬೆಳೆ ಬಂದೇ ಬರುತ್ತೆ, ಹಂಗಾಗಿ ಕವರ್ ಆಗುತ್ತೆ. ಬಟ್ ನಿಮಗೆ ಕೆಲಸನೂ ಕಮ್ಮಿ ಆಗುತ್ತೆ, ಬಟ್ ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಬೆಳೆದಿರಂತ. ಒಂದು ಒಳ್ಳೆ ಮಾಹಿತಿ ಅನ್ಕೊಂಡಿದ್ದೀನಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ.